ನಗರದ ವೆಂಕಟೇಶ್ವರ ಗ್ರೈನೇಟ್ಸ್ ಟಿಪ್ಪರ್ ಮುಗುಚಿ ಚಾಲಕ ಸಾವು, ಶವದ ಮುಂದೆ ಮುಗಿಲು ಮುಟ್ಟಿದ ಕ್ರಂದನ. ಕ್ವಾರಿಯಲ್ಲಿ ಜೀವನಕ್ಕೆ ಯಾವುದೇ ಭದ್ರತೆ ಇಲ್ಲ. ಬೆಟ್ಟದಂತೆ ಗುಡ್ಡೆ ಹಾಕಿದ ಕಲ್ಲುಗಳು, ಇನ್ಶೂರೆನ್ಸ್ ಇಲ್ಲದ ಟಿಪ್ಪರ್ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ರು. ಇವರುಗಳ ಲಾಭಕ್ಕೆ ನಮ್ಮ ಗ್ರಾಮದ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮೃತನ ಗ್ರಾಮಸ್ಥರು. ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿ ಜ್ಯೋತಿಗೌಡನಪುರ ಗ್ರಾಮದ ಪಕ್ಕದಲ್ಲಿ ನಡೆಯುತ್ತಿರುವ ಬಂಡಳ್ಳಿ ನಾಗಪ್ಪ ಮಾಲೀಕತ್ವದ ಕ್ವಾರಿಯನ್ನು ಅಯೂಬ್ ಖಾನ್, ಅಬಿ ಹಾಗೂ ನವಾಜ್ ಎಂಬುವವರು 3 ಜನ ಪಾಲುದಾರರಾಗಿ ನಡೆಸುತ್ತಿರುವ ವೆಂಕಟೇಶ್ವರ ಗ್ರೈನೇಟ್ಸ್ನಲ್ಲಿ ಮಂಗಳವಾರ ಅವಘಡವೊಂದು ನಡೆದಿದೆ. ತುಂಬಾ ಎತ್ತರದ ಗುಡ್ಡಕ್ಕೆ ಟಿಪ್ಪರ್ ಚಾಲನೆ ಮಾಡುತ್ತಿದ್ದಾಗ ಟಿಪ್ಪರ್ ಮುಗುಚಿ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದವರು ಅಮ್ಮನಪುರ ಗ್ರಾಮದ ದಲಿತ ಜನಾಂಗದ ಶಿವಬಸವ ಎಂದು ತಿಳಿದುಬಂದಿದೆ. ಇವರಿಗೆ ಪತ್ನಿ ಮಾಲಾ, 8ನೇ ತರಗತಿ ಓದುತ್ತಿರುವ ವೈಶಾಲಿ ಎಂಬ ಹೆಣ್ಣು ಮಗಳು, 4ನೇ ತರಗತಿ ಓದುತ್ತಿರುವ ಸುಪ್ರೀತ್ ಎಂಬ ಗಂಡು ಮಗ ಇದ್ದಾರೆ. ಇದೆಲ್ಲದರ ನಡುವೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ನವೀನ್ ಹಾಗೂ ಜಯರಾಮು ಇಬ್ಬರು ಕ್ವಾರಿ ಮಾಲೀಕರ ಜೊತೆ ಸೇರಿ ಸತ್ತಿರುವ ಶಿವಬಸವ ಅವರ ಜೀವಕ್ಕೆ 30 ಲಕ್ಷ ಬೆಲೆ ತೀರ್ಮಾನ ಮಾಡಿದ್ದಾರೆ. ಇದಲ್ಲದೆ ಶವ ಸಂಸ್ಕಾರಕ್ಕೆ 1 ಲಕ್ಷ ಕೊಡುವಂತೆ ತೀರ್ಮಾನ ಮಾಡಿದ್ದಾರೆ. ಕಾರಣ, ಸತ್ತಿರುವ ವ್ಯಕ್ತಿ ಚಾಲನೆ ಮಾಡುತ್ತಿದ್ದ KA 107962 ನಂಬರಿನ ಟಿಪ್ಪರ್ಗೆ ಇನ್ಶೂರೆನ್ಸ್ ಇಲ್ಲ ಎಂದು ಹೇಳಲಾಗುತ್ತಿದೆ. ಇದನ್ನು ಗಮನಿಸಿ ಸಾರ್ವಜನಿಕರಲ್ಲೂ ಗಲಾಟೆಗಳು ಆಗುತ್ತದೆ ಎಂದು ತಿಳಿದ ಪೊಲೀಸ್ ಪೇದೆ ಪ್ರಳಯಾಂತಕ ಜಯರಾಮ್ ಹಾಗೂ ಇನ್ಸ್ಪೆಕ್ಟರ್ ಮಧ್ಯಸ್ಥಿಕೆ ವಹಿಸಿ 30 ಲಕ್ಷ ತೆಗೆದುಕೊಳ್ಳಿ ಎಂದು ಶಿವಬಸವ ಅವರ ಕುಟುಂಬಕ್ಕೆ ಒಪ್ಪಿಸಿದ್ದಾರೆ. ಒಟ್ಟಾರೆಯಾಗಿ ಜೀವ ಕಳೆದುಕೊಂಡ ಕುಟುಂಬಕ್ಕೆ ನೆರವಾಗಬೇಕಿದ್ದ ಪೊಲೀಸ್ ಇಲಾಖೆ ಈ ಹಣದಾಹಿ ಜಯರಾಮನಿಂದ ಕ್ವಾರಿ ಮಾಲೀಕರಿಗೆ ಸಹಾಯ ಆದದ್ದು ವಿಪರ್ಯಾಸವೇ ಸರಿ. ಇದನ್ನು ತಿಳಿದ ಸಾರ್ವಜನಿಕರು ಜಯರಾಮ್ ಹಾಗೂ ನವೀನ್ ಇಬ್ಬರನ್ನ ಹಿಡಿ ಶಾಪ ಹಾಕುತ್ತಿದ್ದರು. ಒಟ್ಟಿನಲ್ಲಿ ಈ ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲ ಹಾಗೂ ಭದ್ರತೆ ಇಲ್ಲ. ಇದನ್ನು ಕೇಳುವವರು ಯಾರು? ಬಡವರ ಜೀವಕ್ಕೆ ಪೊಲೀಸರು ಸಮಕ್ಷಮದಲ್ಲಿಯೇ ಬೆಲೆ ಕಟ್ಟುವುದು ನೋಡಿದರೆ ಮಾಲೀಕರ ಜೊತೆ ಪೊಲೀಸರು ಶಾಮೀಲಾಗಿರುವುದು ಎದ್ದು ಕಾಣುತ್ತಿತ್ತು. ಇನ್ನಾದರೂ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಜೀವ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೇ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಕಾಡುತ್ತಿದೆ. ಪೇಮೆಂಟ್ಗಳನ್ನ ಒಪ್ಕೊಂಡ ಮೇಲೆ ನಾವು ನೀಟಾಗಿ ಜವಾಬ್ದಾರಿ ಕೊಡಬೇಕು. ನಾವು ಇವತ್ತು ಏನೇನೋ ಮಾತಾಡ್ಬೋದು, ಆಮೇಲೆ 2 ತಿಂಗಳು ಬಿಟ್ಟು ಬರ್ತೀವಿ, ಆ ಥರ ಬೇಡಿ. ನೀವು ಏನು ಹೇಳೋದಕ್ಕೆ ಅದಕ್ಕೆ ನಾವು ಒಪ್ಕೊಂಡು ಕರೆಕ್ಟಾಗಿ ಪೇಮೆಂಟ್ ಮಾಡಿಕೊಟ್ಬಿಡ್ತೀವಿ. ನೀವು ಹೇಳಿದ್ರಲ್ಲ ಫಸ್ಟ್ ನೀಟಾಗಿ ಪೇಮೆಂಟ್ಗಳು ಆಗಬೇಕು ಅನ್ನೋ ವಿಚಾರಕ್ಕೆ ನೀವು ಏನು ಹೇಳಿದರೆ ಅದಕ್ಕೆ ಕರೆಕ್ಟಾಗಿ ನೀವೇನು ತೀರ್ಮಾನ ಮಾಡ್ತಿದ್ದೀರಿ ಅದಕ್ಕೆ ಕರೆಕ್ಟಾಗಿ ಪೇಮೆಂಟನ್ನು ನಾವು ಮಾಡಿಕೊಡ್ತೀವಿ. ಬಟ್ ನಾವು ತುಂಬ ಕಷ್ಟದಲ್ಲಿದ್ದೀವಿ. ನಾವು ಈಗ ತಾನೇ ಬಂದು ಕ್ವಾರಿ ಶೂಟ್ ಮಾಡಿ ರನ್ ಮಾಡಿದ್ದೀವಿ. ನಮಗೂ ಒಂದು ಸ್ವಲ್ಪ ಅನುಕೂಲ ಆಗಲಿ, ನಾವು ಅವ್ರನ್ನ ಕೈ ಮುಗಿದೇ ಕೇಳ್ಕೊತೀವಿ. ನಮ್ಗೆ ಒಂದು 25 ಲಕ್ಷ ರೂಪಾಯಿಗೆ ತೀರ್ಮಾನ ಮಾಡ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರೇ ಕೇಳಿದ್ರು. ಈಗ 25 ಲಕ್ಷ ಮತ್ತು ಶವ ಸಂಸ್ಕಾರಕ್ಕೆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಖರ್ಚು ಬರ್ತದ ಅದು ಸಪರೇಟ್ 25 ಲಕ್ಷಕ್ಕೆ ಡಿಸೈಡ್ ಮಾಡೋಣ. ಅದು ಏನ್ ಡಿಸೈಡ್ ಅಲ್ಲ, ಅವರು ಹೇಳಿದಾರೆ, ಅವರು ಪರ್ಸನಲ್ ಆಗಿ ಅವರು ರಿಕ್ವೆಸ್ಟ್ ಮಾಡಿ ಕೇಳಿರೋದು. ನಮ್ಗೆ ಬ್ಯೂರೋ ರಿಪೋರ್ಟ್, ಸ್ವಾಮಿ ಬೆಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.